ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್. 10ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು. ಈ ವಿಡಿಯೋದಲ್ಲಿ ನಾವು √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ. ಇದು ಪ್ರಶ್ನೆ ನಂಬರ್ 1 ಆಗಿದೆ. ಈ ಪ್ರಶ್ನೆಯು ಬಹಳ ಸಂಭವನೀಯ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ನಿಮಗೆ ಕೇಳಬಹುದು. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ಕೊಟ್ಟಿದ್ದಾರೆ. ನಿಮಗೆ ಪರೀಕ್ಷೆಗಳಲ್ಲಿ √5ರ ಬದಲಾಗಿ √2, √3, √4 ಈ ರೀತಿಯ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ಕೂಡ ಕೇಳಬಹುದಾಗಿದೆ. ಇಲ್ಲಿ ಸಾಧನೆ: √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಯಾವುದೇ ಸಂಖ್ಯೆಯನ್ನು ನಾವು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವಾಗ ಮೊದಲನೆಯದಾಗಿ ಆ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ಬರೆದುಕೊಳ್ಳಬೇಕು. ಇಲ್ಲಿ ಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಂಡು ನಂತರ ನಾವು ಈ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುತ್ತಿದ್ದೇವೆ. ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಲ್ಲಿ √5 ಈ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದಾಗ ಭಾಗಲಬ್ಧ ಸಂಖ್ಯೆ p/q ರೂಪದಲ್ಲಿ ಇರುತ್ತದೆ. ಇಲ್ಲಿ ಭಾಗಲಬ್ಧ ಸಂಖ್ಯೆಯ ಹೇಳಿಕೆಯನ್ನು ನಾವು ಬರೆದಿದ್ದೇವೆ. pq belongs to z, q not equals to 0 ಮತ್ತು pq equals to 1. ಅಂದರೆ ಇಲ್ಲಿ q not equals to 0 ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಾಗಿರಬೇಕೆಂದರೆ q ಜಾಗದಲ್ಲಿ 0 ಇರಬಾರದು. 0 ಇದ್ದಾಗ ಇದು ಭಾಗಲಬ್ಧ ಸಂಖ್ಯೆ ಎನಿಸಿಕೊಳ್ಳುವುದಿಲ್ಲ. ಮತ್ತು p ಮತ್ತು qಗಳು ಈಕ್ವಲ್ಸ್ ಟು 1 ಅಂದರೆ p ಮತ್ತು qಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಅದನ್ನೇ ಇಲ್ಲಿ ನಾವು ಬರೆದಿದ್ದೇವೆ. ಇಲ್ಲಿ p ಮತ್ತು qಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಇಲ್ಲಿ 3 ಸಾಲುಗಳನ್ನು ಬರೆದುಕೊಂಡಿದ್ದೇವೆ. ಈಗ ನಾವು √5 p/q ಇದನ್ನೇ ಇಲ್ಲಿ ಬರೆಯೋಣ. √5 p/q ಆಗಿದೆ. ಈಗ ಇಲ್ಲಿ ನಾವು p ಬೆಲೆಯನ್ನು ಕಂಡುಹಿಡಿಯೋಣ. p ಬೆಲೆಯನ್ನು ಕಂಡುಹಿಡಿಯುವಾಗ ಇಲ್ಲಿ ಭಾಗಿಸಿರುವಂತಹ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ಬಂದಾಗ ಗುಣಿಸುತ್ತದೆ. ಆದ್ದರಿಂದ p √5 ಗುಣಿಸು q ಆಗಿದೆ. p √5 q. ಈಗ ನಾವು √5q p ಇವನ್ನ ಎರಡೂ ಬದಿ ವರ್ಗಗೊಳಿಸಬೇಕು. ಎರಡೂ ಬದಿಯಲ್ಲಿ ವರ್ಗಗೊಳಿಸಿದಾಗ √5q² p². ಇಲ್ಲಿ ನಾವು ಇದಕ್ಕೂ ವರ್ಗ ಮತ್ತು ಇದಕ್ಕೂ ವರ್ಗಗೊಳಿಸಿದ್ದೇವೆ. ಈಗ ಇಲ್ಲಿ √5q² ಎಂದಾಗ ಇಲ್ಲಿ ನಾವು ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಬೇಕು. ಅಂದರೆ ಇಲ್ಲಿ √5² ಎಂದು ನಾವು ಬರೆಯುವಾಗ √5 ಗುಣಿಸು √5 ಎಂದು ಅರ್ಥವಾಗುತ್ತದೆ. ಇಲ್ಲಿ √5 ಗುಣಿಸು √5 ಎಂದರೆ ರೂಟ್ ಇಲ್ಲಿ 5 25 ಬರುತ್ತದೆ. √25 ಎಂದರೆ ಅದರ ಬೆಲೆ 5 ಎಂದು ಅರ್ಥ. ಆದ್ದರಿಂದ ಇಲ್ಲಿ ನಾವು 5 ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ q ಅನ್ನು ನಾವು ಸ್ಕ್ವೇರ್ ಆಗಿ ಬರೆಯೋಣ. √5ರ ಸ್ಕ್ವೇರ್ ಎಂದರೆ ನಮಗೆ ಉತ್ತರ 5 ಬಂದಿದೆ. q² ಅನ್ನು ನಾವು q² ಎಂದು ಬರೆಯಬೇಕು. ಈಕ್ವಲ್ಸ್ ಟು p²ಗೆ p² ಹಾಗೆ ಇರಲಿ. ಇದನ್ನು ನಾವು ಹೇಳಿಕೆ 1 ಎಂದು ತೆಗೆದುಕೊಳ್ಳೋಣ. ಇಲ್ಲಿ ಹೇಳಿಕೆ 1ಅನ್ನು ನಾವು ಗಮನಿಸಿದಾಗ ಇಲ್ಲಿ 5 p² ಅನ್ನು ಭಾಗಿಸುತ್ತದೆ. ಇಲ್ಲಿ ನಾವು q² ಅನ್ನು ಇಟ್ಟು p²ರ ಬದಿಯಲ್ಲಿ 5ಅನ್ನು ಕಳಿಸಿದಾಗ ಇಲ್ಲಿ ಗುಣಿಸಿದ ಸಂಖ್ಯೆ ಇಲ್ಲಿ ಭಾಗಿಸುತ್ತದೆ. ಅಂದರೆ p²/5. ಆದ್ದರಿಂದ ಇಲ್ಲಿ 5 p² ಅನ್ನು ಭಾಗಿಸುತ್ತದೆ ಮತ್ತು 5 p ಅನ್ನು ಭಾಗಿಸುತ್ತದೆ ಎಂದು ಬರೆದಿದ್ದೇವೆ. ಇಲ್ಲಿ 5 p² ಎನ್ನುವ ಸಂಖ್ಯೆಯನ್ನು ಭಾಗಿಸಿದಾಗ ಅದೇ ಸಂಖ್ಯೆಯನ್ನು 5 p ಯನ್ನಾಗಿ ಭಾಗಿಸುತ್ತದೆ. ಅಂದರೆ 5 p² ಅನ್ನು ಭಾಗಿಸುತ್ತದೆ ಎಂದರೆ 5 ಒಂದು ವರ್ಗ ಸಂಖ್ಯೆಯನ್ನು ಭಾಗಿಸಿದಾಗ ಅದೇ ಸಂಖ್ಯೆಯು ಅಂದರೆ 5 ಎನ್ನುವ ಸಂಖ್ಯೆಯು ವರ್ಗಮೂಲವನ್ನು ಸಹ ಭಾಗಿಸುತ್ತದೆ ಎಂದು ಅರ್ಥ. ಇದನ್ನು ನೀವು ಪ್ರಮೇಯ 1.2ರಲ್ಲಿ ಕಲಿತಿದ್ದೀರಿ. ಪೇಜ್ ನಂಬರ್ 7ರಲ್ಲಿ ನೀವು ನೋಡಬಹುದು. ಪ್ರಮೇಯ 1.2 ಕೊಟ್ಟಿದ್ದಾರೆ. ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನು ಭಾಗಿಸಿದರೆ ಆಗ p ಯು a ಯನ್ನು ಭಾಗಿಸುತ್ತದೆ. ಇಲ್ಲಿ a ಒಂದು ಧನ ಪೂರ್ಣಾಂಕವಾಗಿದೆ. ಇಲ್ಲಿ ಇದರ ಅರ್ಥ ಏನೆಂದರೆ ಒಂದು ಸಂಖ್ಯೆ p ಯು a² ಅಂದರೆ ವರ್ಗ ಸಂಖ್ಯೆಯನ್ನು ಭಾಗಿಸಿದಾಗ p ಯು a ಯನ್ನು ಭಾಗಿಸುತ್ತದೆ. ವರ್ಗಮೂಲವನ್ನು ಕೂಡ ಭಾಗಿಸುತ್ತದೆ ಎಂದು ಅರ್ಥ. ಈಗ ನಿಮಗೆ ಒಂದು ಉದಾಹರಣೆಯನ್ನು ತೋರಿಸುತ್ತಿದ್ದೇವೆ. ಇಲ್ಲಿ 5 p² ಅನ್ನು ಭಾಗಿಸುತ್ತದೆ ಎಂದಾಗ ನಾವು ಇಲ್ಲಿ ಒಂದು ವರ್ಗ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ವರ್ಗ ಸಂಖ್ಯೆ 25. ಇದು ಒಂದು ವರ್ಗ ಸಂಖ್ಯೆಯಾಗಿದೆ. 5 ಇಲ್ಲಿ 25ಅನ್ನು ಭಾಗಿಸುತ್ತದೆ. 25ರ
ವರ್ಗಮೂಲ 5 ಆಗಿದೆ. ಇಲ್ಲಿ 5 25 ಭಾಗಿಸುತ್ತದೆ ಮತ್ತು ವರ್ಗಮೂಲವಾದ 5 ಇಲ್ಲಿ ಭಾಗಿಸುತ್ತದೆ ಎಂದು ಅರ್ಥ. ಇದನ್ನೇ ನಾವು ಇಲ್ಲಿ ಪ್ರಮೇಯ 1.2ರಲ್ಲಿ ಕಲಿತಿದ್ದೇವೆ. ಇಲ್ಲಿ P = 5m ಎಂದು ನಾವು ತೆಗೆದುಕೊಳ್ಳಬೇಕು. ಇಲ್ಲಿ P ಯ ಬೆಲೆಯನ್ನು 5m ಎಂದು ತೆಗೆದುಕೊಂಡಿದ್ದೇವೆ. P = 5m. ಈಗ ನಾವು ಈ ಸೂತ್ರದಲ್ಲಿ ಈ ಬೆಲೆಯನ್ನು ಅಳವಡಿಸೋಣ. 5q² ಇಲ್ಲಿ p² ಇರುವ ಜಾಗದಲ್ಲಿ ನಾವು 5m² ಎಂದು ತೆಗೆದುಕೊಂಡಿದ್ದೇವೆ. P ಬೆಲೆ 5m ಆಗಿದೆ. ಆದ್ದರಿಂದ 5m² ಇಲ್ಲಿ 5 ಮತ್ತು 5 ಇದೆ. ಅಂದರೆ ಇಲ್ಲಿ 5ರ ಸ್ಕ್ವೇರ್ ಎಂದರೆ ಇಲ್ಲಿ ನಾವು 2 5 ನೋಡಬಹುದು. 5 × 5 ಎಂದು ಅರ್ಥ. ಇಲ್ಲಿ 1 5 ಇದೆ. ಈ 5 ಮತ್ತು ಇಲ್ಲಿ 1 5 ನಾವು ತೆಗೆದಾಗ ಪುನಃ ಇಲ್ಲಿ ನಮಗೆ 1 5 ಉಳಿದಿದೆ. ಆ 5 ಬರೆದಿದ್ದೇವೆ. ಇಲ್ಲಿ ಈ 1 5 ತೆಗೆದಾಗ 1 5 ಉಳಿಯಿತು. ಇಲ್ಲಿ ಉಳಿದ q² ಇಲ್ಲಿ m² ಇದೆ. ಆ m² ಬರೆದಿದ್ದೇವೆ. ಇದನ್ನು ನಾವು ಹೇಳಿಕೆ 2 ಎಂದು ತೆಗೆದುಕೊಳ್ಳೋಣ. ಈಗ ನಾವು ಪುನಃ ಪ್ರಮೇಯ 1.2ರ ಪ್ರಕಾರ 5 q² ಭಾಗಿಸುತ್ತದೆ. ಇಲ್ಲಿ 5 ಚಿಹ್ನೆಯ ಬಲಬದಿ ಹೋದಾಗ ಇಲ್ಲಿ ಗುಣಿಸಿರುವಂತಹ 5 q² ಭಾಗಿಸುತ್ತಿದೆ. ಆದ್ದರಿಂದ 5 q² ಭಾಗಿಸುತ್ತದೆ ಮತ್ತು 5 q ಕೂಡ ಭಾಗಿಸುತ್ತದೆ ಎಂದು ಬರೆಯಬೇಕು. ಇದು ಪ್ರಮೇಯದ ಪ್ರಕಾರ ಪ್ರಮೇಯ 1.2. ಈ ಪ್ರಮೇಯವನ್ನು ನಾವು ಇಲ್ಲಿ ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ನೀವು ಇದರಲ್ಲೂ ಕೂಡ ಅದೇ ರೀತಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ 5 ಒಂದು ವರ್ಗ ಸಂಖ್ಯೆಯನ್ನು ಭಾಗಿಸುತ್ತದೆ ಎಂದರೆ ಆ 5 ಎನ್ನುವ ಸಂಖ್ಯೆಯು ಆ ವರ್ಗಮೂಲವನ್ನು ಕೂಡ ಭಾಗಿಸುತ್ತದೆ. ಇಲ್ಲಿ ನಾವು ಈ ಎರಡು ಹೇಳಿಕೆಗಳಿಂದ ತಿಳಿದು ಬಂದಂತಹ ಅಂಶವನ್ನ ಈಗ ನಾವು ಬರೆಯಬೇಕು. ಇಲ್ಲಿ P ಮತ್ತು Qಗಳು ಒಂದನ್ನು ಹೊರತುಪಡಿಸಿ 5 ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ. ಅಂದರೆ ಇಲ್ಲಿ p² 5 ಗುಣಿಸುತ್ತಿದೆ. ಅಂದರೆ p² 5ರ ಅಪವರ್ತನವೂ ಆಗಿದೆ ಮತ್ತು q² ಕೂಡ ಇಲ್ಲಿ 5 ಗುಣಿಸುತ್ತದೆ. ಅಂದರೆ ಇಲ್ಲಿ q² 5ರ ಅಪವರ್ತನವೂ ಆಗಿದೆ. ಆದ್ದರಿಂದ 5 P ಮತ್ತು Qಗಳ ಸಾಮಾನ್ಯ ಅಪವರ್ತನವಾಗಿದೆ. ಇಲ್ಲಿ P ಮತ್ತು Q ಎರಡೂ ಕೂಡ 5ರಿಂದ ಗುಣಿಸಲ್ಪಡುವುದರಿಂದ 5 P ಮತ್ತು Qಗಳ ಸಾಮಾನ್ಯ ಅಪವರ್ತನವೆಂದು ಬರೆದಿದ್ದೇವೆ. ಆದ್ದರಿಂದ 5 P ಮತ್ತು Qಗಳ ಸಾಮಾನ್ಯ ಅಪವರ್ತನವಾಗಿದೆ. ಇಲ್ಲಿ ನಾವು ಮೊದಲು P ಮತ್ತು Q ಒಂದು ಭಾಗಲಬ್ಧ ಸಂಖ್ಯೆಯಾಗಬೇಕಾದರೆ P ಮತ್ತು Qಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಎಂದು ಬರೆದಿದ್ದೇವೆ. ಇಲ್ಲಿ ನಮಗೆ ಈಗ ಹೇಳಿಕೆ ತಪ್ಪಾಗಿ ದೊರೆಯುತ್ತಿದೆ. ಆದ್ದರಿಂದ ಇಲ್ಲಿ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಇಲ್ಲಿ ಒಂದರ ಹೊರತಾಗಿ P ಮತ್ತು Qಗಳು 5 ಸಾಮಾನ್ಯ ಅಪವರ್ತನವಾಗಿ ಹೊಂದಿದ್ದಾವೆ. ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ಮತ್ತು P ಮತ್ತು Qಗಳು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸಹ ಅವಿಭಾಜ್ಯ ಸಂಖ್ಯೆ ಎಂದರೆ P ಮತ್ತು Qಗಳು ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿಲ್ಲದಿದ್ದರೆ ಆ ಸಂಖ್ಯೆಗಳನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ. ಇಲ್ಲಿ P ಮತ್ತು Qಗಳು 5 ಕೂಡ ಸಾಮಾನ್ಯ ಅಪವರ್ತನವಾಗಿ ಹೊಂದಿದ್ದಾವೆ. ಆದ್ದರಿಂದ P ಮತ್ತು Q ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಇಲ್ಲಿ P ಮತ್ತು Q ಭಾಗಲಬ್ಧ ಸಂಖ್ಯೆಯಲ್ಲ, ಅಭಾಗಲಬ್ಧ ಸಂಖ್ಯೆಯಾಗಿ ನಮಗೆ ಈಗ ದೊರಕಿದೆ. ಆದ್ದರಿಂದ ಇಲ್ಲಿ √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಂಡಿದ್ದೇವೆ. ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲು ಸಾಧ್ಯವಿಲ್ಲ. ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯಾಗಿದ್ದಾಗ ನಾವು = ಚಿಹ್ನೆಯ ಪಕ್ಕದಲ್ಲಿರುವ ಸಂಖ್ಯೆಯನ್ನು ಕೂಡ ಅಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ ಈ p/q √5ಕ್ಕೆ ಸಮನಾಗಿದೆ. p/q ಒಂದು ಅಭಾಗಲಬ್ಧ ಸಂಖ್ಯೆಯಾಗಿ ದೊರಕಿದ್ದರಿಂದ ಇಲ್ಲಿ √5 ಕೂಡ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಇಲ್ಲಿ ನಾವು √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಬರೆಯಬೇಕು. √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 1.2ರ ಮೊದಲನೇ ಪ್ರಶ್ನೆಯನ್ನ ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 2 ಮತ್ತು 3ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.